ಏನು ಹಿಂಗಾಗೋಯ್ತಲ್ಲ. ಹಾಂ, ನನ್ನ ಪ್ಲಾನ್ ನನಗೆ ಉಲ್ಟಾ ಹೊಡಿತಲ್ಲ. ಈ ಮಂಜಿನೂ ಈಗ ಆ ಶ್ರೀದೇವಿ ಕಡೆ ತಿರುಗಿ ಅಂತ ಇದ್ದಾಳಲ್ಲ, ಹೆಂಗೆ ಇನ್ಮೇಲೆ ನನ್ನ ಜೀವನ ಇಲ್ಲಿ? ಹಾಂ, ಇಷ್ಟು ದಿನ ಏನು ಒಬ್ಳಿದ್ಲು, ಅವಜ್ಜಿ ಒಬ್ಳಿದ್ಲು, ಹೆಂಗೋ ನಡೆಯೋದು. ಈಗ ನಾನು ಕರ್ಕೊಂಬಂದಿರೋ ಈ ಮಂಜಿನಿ ನನ್ನ ವಿರುದ್ಧನೇ ತಿರುಗಿ ಬಿದ್ದಾಳಲ್ಲ, ಏನು ಯೋಚನೆ ಮಾಡೋದು? ಹೆಂಗೆ ಅವಳ ಮಂಜಿನ ಮತ್ತೆ ನನ್ನ ಕಡೆಗೆ ಹೇಳ್ಕೊಂಬೋದು? ತುಂಬ ಕಷ್ಟ ಐತೆ. ಮಾತಾಡ್ಸಿರೋ ಒಳ್ಳೆ ಹಿಂಗೆ ಮುಷ್ಣಿ ತಿರ್ಸ್ಕೊಂಡು ಹೋಗ್ತಾಳೆ ಈಗ ಮಂಜಿ. ಏನು ಮಾಡೋದು? ಏನೋ ಮಾಡೋಕ್ಕೋ ಏನೋ ಆಗೋಯ್ತು ಅನ್ನಂಗೆ ಆಯ್ತು ಈಗ. ನಮ್ಮ ಸುಂದರನ ಮದುವೆ ಮಾಡಿರೋದು ವ್ಯರ್ಥ ಆಗೋಯ್ತು ನನಗೆ. ಹಾಂ, ಜಯಿ ಜಯಿ, ಏನ್ರಿ? ಏನು ಯಾಕೆ ಏನೋ ಒಬ್ಳೇನೆ ಏನೋ ಚಿಂತೆ ಮಾಡ್ತಾ ಇದೆಯಾ? ನಾನು ನೋಡ್ತಲೇ ಇದ್ದೀನಿ 3 ದಿವಸದಿಂದ. ಯಾಕೋ ಏನೋ ನನ್ನ ಜೊತೆಗೆ ಸರಿಯಾಗಿ ಮಾತಾಡ್ತಾನೆ ಇಲ್ಲ. ಹಾಂ, ಏನಾರ ಮಾತಾಡ್ತಾ ಇದ್ದೆ ಸಾಕು ಓಡ್ ಬತ್ತೀಯಾ? ಹಾಂ, ಏನಾಯ್ತು ನಿನಗೆ? ಯಾಕೆ ಒಬ್ಬಳೇ ಏನೋ ಚಿಂತೆ ಮಾಡ್ತಿರ್ತೀಯ? ಅಯ್ಯೋ, ಹಂಗೇನು ಇಲ್ಲ. ಅದು ನಮ್ಮ ರಾಣಿಗಿನ್ನು ಯಾಕೋ ಮಕ್ಕಳೇ ಆಗಲಿಲ್ವಲ್ಲ, ಏನಾಗೈತೆ, ಏನು ತೊಂದರೆ ಆಗೈತೋ ಏನೋ. ಇಲ್ಲ, ನಾನು ಆಸ್ಪತ್ರೆಗನ್ನ ತೋರಿಸ್ಬೇಕಾಗಿತ್ತು ಅಂತ ಯೋಚನೆ ಮಾಡ್ತಿದ್ದೆ. ಅಷ್ಟೇನೆ, ಇನ್ನೇನಿಲ್ಲ. ಹಾಂ, ಏನು ಹೇಳಿ? ಹೌದಲ್ವೇನೆ? ಹಾಂ, ಯಾವ್ದಾನ ಹಾಸ್ಪಿಟ್ಲಿಗೆ ತೋರಿಸ್ಕೊಂಬ ಕೇಳು ರಾಣಿಗೆ. ನಮ್ಮ ರವಿಗೂ ಶ್ರೀದೇವಿಗೂ ಆಗಲಿಲ್ಲ ಅಲ್ವೇ? ಹಾಂ, ಅವ್ರ ಮದುವೆ ಆಗಿನೂ ಎಷ್ಟೊಂದು ದಿನ ಆಯಿತು. ಅವ್ರಿಗೂ ಆಗಲಿಲ್ಲ, ಇವ್ರಿಗೂ ಆಗಲಿಲ್ಲ. ಇಬ್ರು ಯಾವ್ದಾನ ಆಸ್ಪತ್ರೆಗೆ ಹೋಗಿ ತೋರಿಸ್ಕೊಂತ ಹೇಳ್ರಿ. ಹಾಂ, ಆಯ್ತು, ಹೇಳೋಣ. ಏನು ಹೇಳ್ರಿ? ಏನೋ ಕೈಯಾಗ ದುಡ್ಡು ಗಿಡ್ಡು ಇಟ್ಕೊಂಡಿದ್ದೀರಾ? ಹಾಂ, ನನಗೆ ಕೊಡ್ತೀರಾ? ದುಡ್ಡು ತಗೊಂಡು ಏನೇ ಮಾಡ್ತೀಯಾ? ಹಾಂ, ಏನಕ್ಕೆ ನಿನಗೆ ದುಡ್ಡು? ಈ ದುಡ್ಡು ಆ ರಾಮೇಗೌಡ ಇದ್ದಾನಲ್ಲ, ಅವನಿಗೆ 5,000 ರೂಪಾಯಿ ಕೊಡಬೇಕಾಗಿತ್ತು. ಅದಕ್ಕೆ ಕೊಟ್ಟು ಬರೋಕ್ಕೆ ರವಿನೂ ಇಲ್ಲ, ಯಾರೂ ಇಲ್ಲ, ಯಾರ ಕೈ ಕೊಟ್ಟು ಕಳ್ಸೋದು ಅಂತಾನೆ. ಹಾಂ, ಅವನ ಮನೆ ಬೇರೆ ಊರು ಬಿಟ್ಟು ಒಂದು ಈಟು ದೂರ ಐತೆ. ಅಲ್ಲಿಗೆ ಹೆಂಗೆ ಹೋಗೋದು? ಹೆಂಗೆ ಹೋಗೋದು ಅಂದರೆ ನಡ್ಕೊಂಡು ಹೋಗೋದು ಅಷ್ಟೇನೆ. ಹಂಗಲ್ವೇ, ನನಗೆ ಸ್ವಲ್ಪ ಇಲ್ಲ ಇದಕ್ಕೆ ಹೋಗ್ಬೇಕಾಯ್ತು ಟೌನಿಗೆ. ಅದೇನೋ ಅರ್ಜೆಂಟ್ ಬಸ್ ಐತೆ, ತಿರ್ಗಿ ಅವ್ರ ಮಾತಕ್ಕೆ ಹೋದರೆ ಟೈಮ್ ಆಗುತ್ತೆ ಅಂತ ಯೋಚನೆ ಮಾಡ್ತಿದ್ದೆ. ಏನು ಮಾಡೋದು? ಯಾಕೆ ಯೋಚನೆ ಮಾಡ್ತೀಯ? ನನ್ನ ಕೈ ಕೊಡು, ನಾನೇ ಹೋಗಿ ಕೊಟ್ಟು ಬರ್ತೀನಿ. ಹಾಂ, ನಾನಿದ್ದಂಗೆ ನೀನು ಯಾಕೆ ಚಿಂತೆ ಮಾಡ್ತೀಯ? ಅಲ್ವೇ, ಅಲ್ಲಲ್ಲಿ ಹೋಗ್ಬೇಕಾರೆ ಅಲ್ಲಿ ಏನಾನ ಹೆಚ್ಚು ಕಮ್ಮಿ ಆದರೆ ದಾರಿಗೆ ಹೋಗ್ಬೇಕಾರೆ ದುಡ್ಡು ತಗೊಂಡು ಯಾವನ ಕಳ್ಳಿಗೆ ಬಂದರೆ ಕಿತ್ಕೊಂಡು ಹೋದ್ರೆ? ಹಾಂ, ಅದಕ್ಕೇನೆ ಅವಾಗ ಬೇರೆ ಅವನು ಯಾವನೋ ಇವನು ಕಿತ್ಕೊಂಡು ಹೋಗಿದ್ನಲ್ಲ, ಶ್ರೀದೇವಿ ಕೈ ಕೊಟ್ಟು ಕಳಿಸಿ ಹಂಗಾಗ್ಬಿಟ್ರೆ ಅಂತಾನ. ಹಾಂ, ಗಂಡು ಮಕ್ಕಳಾದರೆ ಧೈರ್ಯ ಇರುತ್ತೆ ಅಂತ. ಅಯ್ಯೋ, ಆ ಮೂದೇವಿ ಅಲ್ಲ ಶ್ರೀದೇವಿ, ಅದಕ್ಕೆ ಧೈರ್ಯ ಇಲ್ಲ. ನನಗೆ ಧೈರ್ಯ ಐತಿ. ನನ್ನತಾಗಿ ಯಾರು ಬರೋಕ್ಕೆ ಅಷ್ಟು ಸುಲಭನಾಗ ಕಿತ್ಕೊಂಡು ಹೋಗೋಕ್ಕೆ ಕಳ್ಳರ ಕೈಲಿ ಆಗಲ್ಲ ತತ್ತ. ಹಾಂ, ನೀನು ಯಾಕೆ ತಲೆ ಕೆಡಿಸ್ಕೊಂತೀನಿ? ಇದ್ದಂಗೆ ನಾನೆಲ್ಲ ತಗೊಂಡೋಗಿ ಕೊಡ್ತೀನಿ. ಸರಿ ಆಯಿತು, ಹುಷಾರು. ತಗೊಂಡೋಗಿ ಹಿಂಗೆ ಇಟ್ಕೊಂಡೋಗ್ಬೇಡ, ಯಾವ್ದಾನ ಒಂದು ಕವರ್ನಾಕೋ ಪರ್ಸ್ನಾಕೋ ಇಟ್ಕೊಂಡೋಗು. ಸರಿ ಆಯ್ತು ರೀ, ನೀವೇನು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡಿ. ಹಾಂ, ನಿಮ್ಮ ಹೆಂಡತಿಗೆ ಧೈರ್ಯನೂ ಐತೆ, ಬುದ್ಧಿನೂ ಐತೆ. ಹಾಂ, ಅಷ್ಟು ಸುಲಭನಾಗಿ ಯಾರು ನನ್ನ ಯಹ ಮಾಡಿಸಿ ದುಡ್ಡು ಕಿತ್ಕೊಂಡು ಹೋಗೋಕ್ಕೆ ಸಾಧ್ಯನೇ ಇಲ್ಲ. ಹಾಂ, ಅದಕ್ಕೆ ನನಗೆ ಭಯವಾಗ್ತೈತೆ ನೀನು ಹಿಂಗೆ ಹೇಳೋದಕ್ಕೆ. ಹಾಂ, ತಗ ಹುಷಾರು. ಅಯ್ಯೋ, ಕೊಟ್ಟು ನಿಮ್ಮ ಕೆಲಸ ನೀವು ನಾಡ್ಕೊಂಡು ಹೋಗ್ರಿ, ಕತ್ತರಿ. ನಾನು ಒಂದು ಪರ್ಸ್ನಾಕ ತಕೊಂಡು ಇಕ್ಕೊಂಡು ತಗೊಂಡು ಕೊಟ್ಟು ಬರ್ತೀನಿ. ಹಾಂ, ನನಗೇನು ಭಯನಾ? ಈ ಊರೇನು ಹೊಸ್ತಾ? ನಾನು 25-30 ವರ್ಷದಿಂದ ನೋಡ್ತಲೇ ಇದ್ದೀನಿ ಈ ಊರ. ಹಾಂ, ಅಲ್ಲ, ಹೊಲ್ದಾಗ ಪಲ್ದಕ್ಕೆಲ್ಲ ನಡ್ಕೊಂಡೆ ಓಡಾಡ್ತೀನಂತೆ. ಅಂಥದ್ರಾಗ ಈ ದುಡ್ಡು ತಗೊಂಡೋಗಿ ಊರ ಮಗಳಾಗಿರೋ ಮನೆ ಎತ್ತಕ್ಕೆ ರಾಮೇಗೌಡಂಗೆ ಕೊಟ್ಟು ಬರೋಕ್ಕಾಗಲ್ವಿ? ತತ್ತ ಇಲ್ಲಿ. ಹುಷಾರು ಕಣೆ, ಹುಷಾರಾಗಿ ಈಗಲೇ ತಗೊಂಡೋಗಿ ಕೊಡು. ಹಾಂ, ಸರಿ ಆಯಿತು, ನೀವು ಹೋಗ್ರಿ. ಒಂದು ಪರ್ಸ್ನಾಕ ಇಕ್ಕೊಂಡು ತಗೊಂಡೋಗೋಣ. ಹಿಂಗೆ ಹಿಡ್ಕೊಂಡು ಹೋದ್ರೆ ಸರಿ ಆಗಲ್ಲ. ಇರು, ಒಳಗೆ ಹೋಗಿ ಒಂದು ಪರ್ಸ್ ತಗೊಂಬತ್ತೀನಿ. ಹೋಗಿ ಕೊಟ್ಟು ಬರೋಣ. ನನ್ನ ಗಂಡಿಗೆ ನನ್ನ ಮೇಲೆ ನಂಬಿಕೆನೇ ಇಲ್ಲ. ನಾನು ಕೊಟ್ಟು ಬರ್ತೀನಿ ಅಂದಂಗೆಲ್ಲನ. ಹಾಂ, ಅಯ್ಯಯ್ಯ, ಅಲ್ಲ ನನ್ನ ತಕ್ಕ ಯಾವ ಬರ್ತಾನೆ, ಯಾವನ್ ಕಳ್ಳ ಬರ್ತಾನೆ? ಬರಲಿ ನೋಡೋಣ. ಹಾಂ, ಅದು ಈ ಜಯಮ್ಮ ಅಂದರೆ ಏನು ತಿಳ್ಕೊಬಿಟ್ಟೇವ್ರಿ? ಹಾಂ, ಅಲ್ಲ, 12 ಗಂಟೆ ರಾತ್ರಿ ಬೇಕು ಅಂದರೆ ನಾನು ಯಾರು ಮಾತಾಡ್ಬೇಕಂದ್ರೆ ಹೋಗಿ ದುಡ್ಡು ಎತ್ಕೊಂಡು ಕೊಟ್ಟು ಬರ್ತೀನಿ. ಹಾಂ, ನನ್ನ ಹತ್ರ ಅಯ್ಯೋ, ಯಾರು ಅಷ್ಟು ಧೈರ್ಯವಾಗಿ ಈ ಜಯಮ್ಮನ ಹತ್ರ ಬರೋಕ್ಕೆ ಸಾಧ್ಯನೇ ಇಲ್ಲ. ಹಾಂ, ಲಲಲ 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 ಹಿಂಗೆ ಇಟ್ಕೊಂಡು ಹೋಗ್ತೀನಿ. ಯಾವನ್ ಬರ್ತಾನ ಅದಲ್ಲಿ ನೋಡೇ ಬಿಡೋಣ. ಅಯ್ಯೋ, ಅಲ್ಲ, ಮೂದೇವಿನ ಮಾಡ್ಕೊಂಡ ನನ್ನ ಗಂಡ ಯಾವನ್ಗ ನನ್ನ ಕೊಟ್ಟು ಬರಕ್ಕೆ. ಹಾಂ, ಯಾರು ಕಿತ್ಕೊಂಡು ಹೋದ್ರೆ ಸುಮ್ಮನೆ ಆಗ್ತಾಳೆ ಅವಳು. ನನ್ನ ತಕ್ಕ ಯಾರು ಬರೋಕ್ಕೂ, ನನ್ನ ನೋಡಿದ್ರು ನನ್ನ ಪಕ್ಕ ಬರೋಕ್ಕೂ ಎದಕ್ಕಂತಾರೆ. ಅಂಥದ್ರಾಗೆ ನನ್ನ ಹತ್ರ ಇರೋ ದುಡ್ಡು ಕಿತ್ಕೊಂಡು ಹೋಗೋಕ್ಕೆ ಯಾವನ್ ಬರ್ತಾನೆ? ಯಾವ ಗಂಡಸು ಬರ್ತಾನೆ? ಬರಲಿ. ಹಾಂ, ಏನು ಜಯಕಯ್ಯ, ಎಲ್ಲಿಗೂ ಹೋಗ್ತಾ ಇದೆಯಾ? ರಾಮೇಗೌಡರ ಮಂತಕ್ಕೆ ಹೋಗ್ತೀಯೇ?
ಏನಿಲ್ಲ ಕಣ ಭೀಮಾ, ಇಲ್ಲೇ ಹೋಗ್ತಾ ಇದ್ದೆ. ನೀನೆಲ್ಗೆ ಹೋಗಿದ್ದೆ? ನಾನು ಇಲ್ಲೇ ಏನೋ ಕೆಲಸದ ಮೇಲೆ ಹೋಗ್ತಾ ಇದ್ದೆ. ನೀನು ನೋಡಿನಲ್ಲ ಅದಕ್ಕೆ ಮಾತಾಡ್ಸೋಣ ಅಂತ ಬಂದೆ. ಯಾಕೋ ಒಬ್ಬಳೆ ಹೋಗ್ತಾ ಇದೆಯಲ್ಲ, ಯಾಕೆ ಅಂತ ಕೇಳೋಣ ಅಂತ ಬಂದೆ. ಏನು ಜಯಕಯ್ಯ, ಏನು ಸಮಾಚಾರ? ಏನು ಇಲ್ಲ ಕಣ, ಸುಮ್ಮನೆ ಹೋಗ್ತಾ ಇದ್ದೆ. ಅವ್ರಿಗೆ ಏನೋ ಹೇಳ್ಬೇಕಾಗಿತ್ತು, ಅದಕ್ಕೆ ಹೋಗ್ತಿದ್ದೆ. ಕೈಯಾಗ ಏನೋ ಇಟ್ಕೊಂಡಿದ್ಯಾ? ಏನದು? ಅಯ್ಯೋ ಅದೇನಿಲ್ಲ ಕಣ, ಪರ್ಸು, ಖಾಲಿ ಪರ್ಸು. ನಾನು ಎಲ್ಗ ಹೋಗಿದ್ದೆ, ಹಿಂಗೆ ಬಂದೆ ಅಷ್ಟೇ, ಖಾಲಿ ಪರ್ಸು. ಖಾಲಿ ಪರ್ಸ? ನೀನು ಯಾಕೋ ಹೇಳೋದು ನೋಡಿದ್ರೆ ಪರ್ಸ್ ತುಂಬ ದುಡ್ಡೇ ಇರಂಗೈತೆ. ಏನು ಅವ್ರಿಗೆ ಗ್ರಾಮೆ ಕೊಡ್ರಿಗೆ ದುಡ್ಡು ಕೊಡಕ್ಕೆ ಹೋಗ್ತಾ ಇದ್ದೀರೋ ಹೆಂಗೆ? ಅಯ್ಯೋ ದೇವ್ರಿ, ಈ ನನ್ನ ಮಗ, ಕಳ್ಳನ ಮಗ ಮೊದಲೇನೆ ದುಡ್ಡು ಐತಿ ಅಂದರೆ ಕಿತ್ಕೊಂಡು ಹೋದ್ರಿ ಏನು ಮಾಡೋದು? ಏಕಯ್ಯೋ, ನಾನೇನು ಕಿತ್ಕೊಂಡು ಹೋಗಲ್ಲ, ಹೇಳು. ದುಡ್ಡ ಅದು? ಏನ್ ನನಗೇನು ಅನುಮಾನ ಇಲ್ಲಪ್ಪ, ನೀನೇ ಕಿತ್ಕೊಂಡು ಹೋಗ್ತೀಯ. ಅದು ನನ್ನ ಹತ್ರ ಕಿತ್ಕೊಂಡು ಹೋಗಕ್ಕೆ ಯಾವನ ಕೈಲೂ ಆಗಲ್ಲ. ನೀನು ಅದೇನು ಕಿತ್ಕೊಂಡು ಹೋಗ್ಬಿಡ್ತೀಯ? ಸುಮ್ಮನೆ ಹಂಗಂದೆ. ದುಡ್ಡೇನೆ. ನನಗೆ ನಿನ್ನ ಮೇಲೆ ಏನು ಅನುಮಾನ ಇಲ್ಲಪ್ಪ. ನೀನು ಕಳ್ತನ ಮಾಡೋದು ಬಿಟ್ಟಿದ್ಯಾ ತಾನೇ? ಕಳ್ತನ ಮಾಡೋದೇನೋ ಬಿಟ್ಟಿದ್ದೀನಿ, ಆದರೆ ಹಿಂಗೆ ನಮಗೆ ಸುಲಭನಾಗಿ ಸಿಗೋಂಥದ್ದನ್ನ ಹೆಂಗೆ ಬಿಡೋಕ್ಕಾಗುತ್ತೆ ಹೇಳು ಜಯಕಯ್ಯ? ಅಂದ್ರೆ ಏನು ಹೇಳ್ತಾ ಇದ್ದೀಯ ಭೀಮಾ? ಸುಲಭನಾಗಿ ಸಿಗೋದು ಅಂದ್ರೆ ಏನು? ಕೆಲ್ಸಕ್ಕೆ ಹೋಗ್ತಾ ಇದೆಯಾ ಹೆಂಗೆ? ಕೆಲ್ಸಕ್ಕೆ ಹೋಗಿ ದುಡ್ದು ಮದುವೆಗಿದ್ವಿ ಆಗತ್ ಕಲ್ತ್ಕ. ಹೌದು ಕಣ್ಜಯಕಯ್ಯ, ಮದುವೆ ಆಗಬೇಕು ಅಂತಿದ್ದೀನಿ. ಅದಕ್ಕೆ ಸ್ವಲ್ಪ ದುಡ್ಡು ಬೇಕಾಗಿತ್ತು. ಅದಕ್ಕೆ ಏನು ಮಾಡಬೇಕು ಅಂತಿದ್ಯಾ? ಭೀಮಾ, ನನ್ನ ಪರ್ಸ್ ಯಾಕೋ ಕಿತ್ಕೊಂಡು ಹೋಗ್ತಾ ಇದೆಯಾ? ಯಾಕೋ ಕೊಡ, ಇಲ್ಲಿ ಕೊಡ್ತೀಯೋ ಇಲ್ವ ಈಗ? ಏನು ಜಯಕಯ್ಯ ನೀನು? ನನ್ನ ಮದುವೆ ಆಗು ಅಂತ ಹೇಳಿ ಈಗ ಮದುವೆಗೆ ದುಡ್ಡು ಬೇಡವಾ? ಸುಮ್ಮನಿರು ನೀನಂತೂ. ನೋಡು, ನನ್ನ ಹತ್ರ ಆಟ ಆಡಬೇಡ. ತಮಾಷೆ ಗಿಮಾಷೆ ಮಾಡಂಗಿದ್ರೆ ನನ್ನ ಹತ್ರ ಇಟ್ಕೋಬೇಡ. ದುಡ್ಡಿನ ವಿಷಯದಲ್ಲ ನೀನು ತಮಾಷೆ ಮಾಡೋದು. ಕೊಡ ಇಲ್ಲಿ, ಕೊಡ್ತೀಯೋ ಇಲ್ವ ಈಗ? ಭೀಮಾ, ಕೊಟ್ರೆ ಸರಿ. ಇವಾಗ ನೋಡು, ಏನಿಲ್ಲ, ನೀನು ಏನು ಮಾಡ್ತೀನಿ ಅಂತ ನೋಡ್ತಾ ಇರು, ಕಳ್ಳನ ಮಗನೇ. ಕೊಡಲ್ಲ. ಈಗ ಏನು ಮಾಡ್ತೀಯ ಜಯಕಯ್ಯ ನೀನು? ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಯಾರೂ ಇಲ್ಲ. ಅಯ್ಯೋ ನನ್ನ ಮಗನೇ, ಕಳ್ತನ ಮಾಡಲ್ಲ, ಬಿಟ್ಟಿದ್ದೀನಿ ಅಂತ ಹೇಳ್ದಲ್ಲೋ. ಈಗ ನೋಡಿದ್ರೆ ನನ್ನ ಕೈಯಾಗ ಪರ್ಸ್ ಕಿತ್ಕೊಂಡು ಹೋಗ್ತೀಯ, ದುಡ್ಡು ಐತಿ ಅಂತ ಹೇಳಿದ ತಕ್ಷಣ. ನೀನು ಮಾತ್ರ ಇದ್ರಾಗ ಯಾತೂ ಇಲ್ಲ ಅಂತ ಸುಳ್ಳು ಹೇಳಿದೆ. ಅದಕ್ಕೇನೆ ನಾನು ಹಂಗೆ ನಾಟಕ ಮಾಡಿದ್ದು. ನಾನೇನು ಕಳ್ತನ ಮಾಡಲ್ಲ ಹೇಳು ಅಂತಾನ. ನೀನು ಇವಾಗ ಕಳ್ತನ ಮಾಡಿದ್ಯಾ? ತಮಾಷೆಗಲ್ವ ನೀನು ಕಿತ್ಕೊಂಡಿದ್ದು? ಹೇಳೋ ಭೀಮಾ, ಕೊಡು. ನಾನು ಆಟ ಆಡಿಸ್ಬೇಡ ನೋಡು ಭೀಮಾ. ಸರಿಯಾಗಿ ಬಿಟ್ರೆ ಏನು ಇಲ್ಲ, ಕಲ್ಗಿಲ್ ತಗೊಂಡು ಜಾಸ್ತಿ ಬಿಡ್ತೀನಿ ಬುಲ್ಡಿಗಳಿಗೆ. ಇಲ್ಲಿ ನೀನೇನು ಮಾಡೋಕ್ಕಾಗಲ್ಲ ಕಣ್ಜಯ್ಯಕಯ್ಯ. ನನಗೆ ದುಡ್ಡು ಬೇಕಾಗಿತ್ತು. ಹೆಂಗೋ ನಿನ್ನ ಬಾಯಿಂದಾನೆ ಬರಲಿ, ಅದಿಲ್ಲಿ ದುಡ್ಡು ಐತೋ ಇಲ್ವೋ ಅಂತನ ಆ ಥರ ನಾಟಕ ಮಾಡಿದ್ದು. ನಾನು ಕಳ್ತನ ಮಾಡೋದು ಬಿಟ್ಟಿದ್ದೀನಿ ಅಂತನ. ಅಲ್ವೋ, ಇದ್ದೂರರ್ತಾಗಿ ಹಿಂಗೆ ಕಳ್ತನ ಮಾಡಿದ್ರೆ ನಿನ್ ಏನಂಬಲ್ಲ. ನನ್ನ ಗಂಡ ನನ್ನ ಮಗುಗೆ ಹೇಳಿದ್ರೆ ನಿನ್ನ ಹಿಡ್ಕೊಂಡು ಬಾರಿಸ್ತಾರೆ. ಕೊಡ್ತೀಯೋ ಇಲ್ವ ಈಗ? ಹೇಳೋಗು, ನಿನ್ನ ಗಂಡ ನಿನ್ನ ಮಗುಗೆ ಹೇಳಿದ್ರೆ ನಾನು ಎದ್ರಕಮ್ಮದೇ ಇಲ್ಲ. ಅವರು ನಿನ್ನ ಮೇಲೆ ನಿನ್ನೆ ಬೈತಾರೆ. ಹಂಗೇನಾದರೂ ನಾನು ಕಳ್ತನ ಮಾಡ್ಕೊಂಡು ತಗೊಂಡೋಗಿದ್ದೀನಿ ಅಂತ ಹೇಳಿರೆ ಯಾಕೋ ಬೈತಾರೆ? ನನ್ನ ಯಾಕೆ ಬೈತಾರೆ? ಯಾಕೆಂದ್ರೆ ಒಂದ್ಸಲ ನಿಮ್ಮ ಸೊಸೆ ಕೈಲಿ ದುಡ್ಡನ್ನ ಕಿತ್ಕೊಂಡು ಹೋಗು ಅಂತ ನಾನು ನೀನೇನೆ ಹೇಳಿದ್ದೆ ತಾನೆ. ಈಗ್ಲೂ ಏನಾದ್ರೂ ಅವ್ರು ಬಂದು ಕೇಳಿದ್ರೆ ನಿಮ್ಮ ಅಮ್ಮನೇ ದುಡ್ಡು ಕೊಟ್ಟು ಕಳಿಸ್ತು ಅಂತಾನ ಹೇಳ್ತೀನಿ. ಯಾವಾಗ ನಿನ್ನೆ ಸರ್ಸರೆ ಮಕ್ಕುಗಿತಾರೆ. ಹೆಂಗೆ? ಬರ್ಲಾ? ಬಾಯ್. ನಿಂತ್ಕೊಳ್ಳೋ ಭೀಮಾ, ನಿಂತ್ಕೊಳ್ಳೋ. ಮನೆಯಾಳ ನಿಂತ್ಕೊಳ್ಳೋ. ಅಯ್ಯೋ ದೇವ್ರೆ, ಇದೇನಪ್ಪ ಹಿಂಗಾಗೋಯ್ತು? ಈ ನನ್ನ ಮಗ ಹೇಳ್ದಂಗೆ ನನ್ನ ಮೇಲೆ ಬರುತ್ತೆ. ಈಗ ನಾನೇ ಕೊಟ್ಟು ಕಳಿಸಿದ್ದೀನಿ ದುಡ್ಡ ಅಂತಾನ. ಅಯ್ಯೋ, ಈಗೇನು ಮಾಡಲಿ? ಅಯ್ಯೋ, ನಿಂತ್ಕೊಳ್ಳೋ ಭೀಮಾ, ದಯವಿಟ್ಟು ಕೊಟ್ಬಿಡು. ಲೇ ಭೀಮಾ. ಓಕೆ ಸ್ನೇಹಿತರೆ, ಈ ವಿಡಿಯೋನ ಇಲ್ಲಿ ಮುಗಿಸ್ತಾ ಇದ್ದೀವಿ. ಈ ಕಥೆ ಇನ್ನು ಮುಂದುವರಿಯುತ್ತೆ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿರಿ. ಹಾಗೆ ಇನ್ನು ಯಾರ್ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ. ನಮಸ್ಕಾರ.